ಕಳಕ ಜೋಕಾಲಿ. ಕೋಳಿಯೂರು ಶಂಕರನಾರಾಯಣ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವೇದಮೂರ್ತಿ ಬೋಳಂತಗುಡಿ ರಾಮ ಭಟ್ರು ನಮ್ಮ ಜೊತೆಗಿದ್ದಾರೆ. ಈ ದೇವಸ್ಥಾನದ ಒಂದು ಐತಿಹ್ಯ, ಹಿನ್ನೆಲೆ ಮತ್ತು ಒಂದು ವಿಶೇಷತೆ, ಈ ಒಂದು ನೋಟವನ್ನು ನಮಗೆ ನೀವು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತೀನಿ. ನಮಸ್ಕಾರ ಬಂಧುಗಳೇ. ಕೋಳಿಯೂರು ಶಂಕರನಾರಾಯಣ ದೇವಸ್ಥಾನ ಸುಮಾರು 1000 ವರ್ಷದ ಇತಿಹಾಸವುಳ್ಳಂತಹ ಒಂದು ದೇವಸ್ಥಾನ. ಮಹಾಗಣಪತಿ ಶಂಕರನಾರಾಯಣ ದೇವರು ಸ್ವಯಂಭೂವಾಗಿ ಲಿಂಗರೂಪದಲ್ಲಿ ಪ್ರತ್ಯಕ್ಷವಾದಂತಹ ಒಂದು ಕಾರಣಿಕವಾದಂತಹ ಸ್ಥಳ. ಈ ದೇವಸ್ಥಾನದಲ್ಲಿ ಅನಾದಿ ಕಾಲದಲ್ಲೂ ಈ ದೇವಸ್ಥಾನದಲ್ಲಿ 3 ಹೊತ್ತು ಪೂಜೆ, ನಿತ್ಯ ಬಲಿ ಇತ್ಯಾದಿಗಳು ನಡೆದುಕೊಂಡು ಬರ್ತಾ ಇದೆ. ವಿಶೇಷವಾಗಿ 48 ದಿವಸದ ಮಂಡಲ ಪೂಜೆ ಎಂಬತಕ್ಕಂಥದ್ದು ಬಹಳ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಉತ್ಸವ. ದೇವರಿಗೆ 48ನೆಯ ಕೊನೆಯ ದಿವಸದಲ್ಲಿ, ಒಂದು ಮಂಡಲ ಕೊನೆಯ ದಿವಸದಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಅನ್ನದಾನ ಮಾಡಿ ದೇವರಿಗೆ ವಿಶೇಷವಾದಂತಹ ತುಲಾಭಾರವನ್ನು ಸಮರ್ಪಿಸತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲಿದೆ. ಯಾರೇ ತಮ್ಮ ಕಷ್ಟ ಬಂದಾಗ ಪುತ್ರ ಸಂತತಿಯಾಗಿ ಅಥವಾ ಬೇರೆ ಯಾವುದೇ ಒಂದು ಸಂಕಲ್ಪದಿಂದ ತುಲಾಭಾರ ಸೇವೆಯನ್ನು ಇಲ್ಲಿ ಮಾಡಿತು ಅಂತಾದರೆ ಆ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥವನ್ನು ಆ ದೇವರು ಒರಗಿಸಿಕೊಡ್ತಾರೆ. ಹಾಗೆ ಸಾಮಾನ್ಯವಾಗಿ ಒಂದು 4 ಮನೆತನಗಳು ಅನುವಂಶಿಕ ಮುಕ್ತೇಸರತಕ್ಕಂತಹ ದೇವಸ್ಥಾನ. ವಿಶೇಷವಾಗಿ ಮಂಡಲ ಪೂಜೆಯ ಸಮಯದಲ್ಲಿ ಒಂದು 15-20 ಸಾವಿರಕ್ಕಿಂತ ಹೆಚ್ಚು ಜನರು ಇಲ್ಲಿ ದೇವರ ಅನ್ನಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಪ್ರತಿ ವರ್ಷವೂ ವೇದಪಾರಾಯಣ ಈ ದೇವಾಲಯದಲ್ಲಿ ನಡೆಯುತ್ತದೆ. 40 ದಿವಸದ ವಸಂತ ವೇದ ಪಾಠಶಾಲೆ ಸುಮಾರು 25 ವರ್ಷಗಳಿಂದ ಈ ದೇವಸ್ಥಾನ ನಡೆದುಕೊಂಡು ಬರ್ತಾ ಇದೆ. ವಿಶೇಷವಾಗಿ ನವರಾತ್ರಿಯಲ್ಲಿ 9 ದಿವಸ ಯಕ್ಷಗಾನ ನವಾಹ ಎಂಬತಕ್ಕಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಯಕ್ಷಗಾನ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಈ ದೇವಾಲಯಕ್ಕೆ ಸಂಬಂಧಿಸಿ ವಿಶೇಷವಾಗಿ ಹೇಳುವುದಾದರೆ, ಪೂರ್ವ ಕಾಲಘಟ್ಟದಲ್ಲಿ ಶ್ರೀರಾಮಚಂದ್ರಾಪುರ ಮಠದ ಸ್ವಾಮಿಗಳು ಇಲ್ಲಿಗೆ ಚಿತ್ತೈಸಿ ಇಲ್ಲಿ 15 ದಿವಸಗಳ ಕಾಲ ಉಳ್ಕೊಂಡು ಇಲ್ಲಿಯ ಕಡೆಯ ಭಕ್ತರಿಗೆಲ್ಲ ಅನುಗ್ರಹವನ್ನು ಮಾಡ್ತಾ ಇದ್ದರು. ಹಾಗೆ ರಾಘವೇಶ್ವರ ಭಾರತಿ ಸ್ವಾಮಿಗಳು ಬಂದು 2 ವರ್ಷಗಳ ಮೊದಲಲ್ಲಿ ಬಂದು ಅವರ ವಿಶೇಷವಾದಂತಹ ಪಾದಪೂಜೆ ಮತ್ತು ಸಣ್ಣ ಮಂಟಪ ಪೂಜೆ ಇತ್ಯಾದಿ ಕಾರ್ಯಗಳು ಬಹಳ ವಿಜೃಂಭಣೆಯಿಂದ ನಡೆದಿತ್ತು. ಹಾಗೆ ಇಲ್ಲಿಯ ಆಡಳಿತ ವರ್ಗದ 3 ಜನ ಮುಕ್ತೇಶ್ವರು ಕೂಡ ರಾಮಚಂದ್ರಾಪುರ ಮಠದ ಶಿಷ್ಯ ವೃಂದಕ್ಕೆ ಸೇರಿದವರು ಅಂತ ಹೇಳಿದರೆ ಬಹಳ ಸಂತೋಷ ಆಗ್ತದೆ. ಹಾಗೆ ಇನ್ನೀಗ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಸುಮಾರು 7-8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೆದು 2028ನೇ ಇಸವಿಯಲ್ಲಿ ಬ್ರಹ್ಮಕಲಶವನ್ನು ನಡೆಸುವುದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಹಾಗೆ ತಮ್ಮೆಲ್ಲರ ಒಂದು ಪೂರ್ಣ ಸಹಕಾರವನ್ನು ಕೇಳ್ತಾ ಒಂದು ಕಿರು ಪರಿಚಯವನ್ನು ಇಲ್ಲಿಗೆ ಸಮಾಪ್ತಿವಾಗಿದೆ. ಕೋಳಿಯೂರಿನ ಈ ಉತ್ಸವಕ್ಕೆ ಬಂದಿದ್ದೇನೆ. ಈ ಚೆಂಡೆ ಸುತ್ತನ್ನು ನೋಡ್ತಾ ಇದ್ದೇನೆ. ಏನು ಇದರ ವಿಶೇಷತೆ? ತಮ್ಮ ಪರಿಚಯ ಮಾಡಿಕೊಂಡು ಸ್ವಲ್ಪ ಮಾಹಿತಿ ಕೊಡಿ. ನಮಸ್ಕಾರ, ನನ್ನ ಹೆಸರು ಗಣೇಶ್ ಭಟ್ ವಾರಣಾಸಿ ಅಂತ. ಕೋಳಿಯೂರು ದೇವಸ್ಥಾನದ ಪರಿಸರದ ವ್ಯಕ್ತಿ ನಾನು. ಕೋಳಿಯೂರು ಶ್ರೀಶಂಕರಾನ ದೇವಸ್ಥಾನದ ಜಾತ್ರಾ ಮಹೋತ್ಸವ ಸಂದರ್ಭದ ಬೆಳಗಿನ ಬಲಿ 2ನೇ ದಿವಸ ಆಗ್ತದಲ್ಲ, ಇದು ಬೆಳಗಿನ ಬಲಿ. ನಿನ್ನೆಯ ದಿವಸ ತುಲಾಭಾರ, ಬೆಳಗಿನ ಬಲಿಯಲ್ಲಿ ಚೆಂಡೆ ಸುತ್ತು ಹೇಳೋದು ಬಹಳ ಪ್ರಸಿದ್ಧ. ಈ ಚೆಂಡೆ ಸುತ್ತನ್ನು ನೋಡಲಿಕ್ಕಂತಲೇ ಜನರು ಕಾತರಿಸ್ತಾರೆ. ನಾವೆಲ್ಲ ಪ್ರತಿ ವರ್ಷ ಈ ಒಂದು ಸಂದರ್ಭಕ್ಕೋಸ್ಕರ ನಾವು ಕಾತರಿಸ್ತೇವೆ. ತುಂಬ ಚೆಂಡೆಗಳಿವೆ, 10-20-22 ಚೆಂಡೆಗಳಿರ್ತದೆ. ಚೆಂಡೆ, ಡೋಲು, ಈ ರವದಲ್ಲಿ ಉತ್ಸವ ದೇವರನ್ನು ತಲೆಯಲ್ಲಿ ಹೊತ್ತುಕೊಂಡು ಉತ್ಸವ ಮಾಡುವಂಥ ಕುಂಬಳೆ ಅಡಿಗಳು ಬಹಳ ವಿಶಿಷ್ಟವಾದ ಶೈಲಿಯಲ್ಲಿ ಮಾಡ್ತಾರೆ. ಅದು ದೈವಿಕ ಮತ್ತು ಒಂದು ಕಲೆ, ಈ ಎರಡು ಕೂಡ ಇದರ ಒಂದು ಸಮ್ಮೇಳನ ಆಗ್ತದೆ. ಭಕ್ತರಲ್ಲಿ ರೋಮಾಂಚನವನ್ನು ಮೂಡಿಸುವಂತಹ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಇದು ಬೇರೆ ಕಡೆಯಲ್ಲಿ ಉತ್ಸವದಲ್ಲಿ ಈ ಥರದ ನಡೆಗಳು, ಈ ಥರದ ಚೆಂಡೆಯ ರೀತಿ ಬೇರೆ ಎಲ್ಲೂ ನೀವು ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಅದು ಕೋಳಿಯೂರು ಶೈಲಿ ಅಂತ ಹೇಳುವಂಥ. ಕೋಳಿಯೂರು ಶೈಲಿ ಅಂತಲೇ ಇದು ಪ್ರಸಿದ್ಧವಾಗಿದೆ. ಈ ಬಲಿ ಉತ್ಸವದ ಸಂದರ್ಭದ ಚೆಂಡೆ, ದೇವರ ನೃತ್ಯ, ಇದು ಒಂದು ಪರಂಪರಾಗತವಾದ ಒಂದು ಶೈಲಿ. ಬಹಳ ಒಂದು ಅದ್ಭುತವಾಗಿದೆ, ಬಹಳ ಮನಮೋಹಕವಾಗಿದೆ, ಅಷ್ಟು ದೈವಿಕ ಕೂಡ ಆಗಿದೆ.
ನೀಡುವ ಸೂಚನೆ ಪ್ರಕಾರವೇ ಮುಂದುವರೆದು ಪ್ರಕೃತಿಗೆ ಹಾಕಿ ಸಮಾಜ ಪಡೆಯುವುದಕ್ಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಯಾರೂ ಪ್ರಸಾದಗಳು ಹಾಗೂ ಪ್ರಸಾದ ಕರ್ಮಗಳು ದಯವಿಟ್ಟು ಪೂರ್ಣೆಯಿಂದ ಮುಂದುವರಿಸಲು ಅವಕಾಶ ಮಾಡಿಕೊಡಬೇಕು. ಯಾರು ಮೂರು ಮಾಡಬಹುದು ಎಲ್ಲರಿಗೂ ಪ್ರಸಾದಿಸಿಕೊಳ್ಳಿ ಅವರು ಅವಕಾಶ ಮಾಡಿಕೊಡಬೇಕು.
ಕೋಳಿಯೂರು ದೇವಾಲಯದ ಪಶ್ಚಿಮ ಭಾಗದಲ್ಲಿ ಮಿತ್ತಕೋಳಿಯೂರು ಎಂಬತಕ್ಕಂಥ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಅನಂತಮುನಿ ಎಂಬತಕ್ಕಂತಹ ಒಬ್ಬ ತಪಸ್ವಿ ದೀರ್ಘವಾದಂತಹ ತಪಸ್ಸನ್ನು ಮಾಡ್ತಾ ಇದ್ದ. ಒಂದು ಕಾಲಘಟ್ಟದಲ್ಲಿ ಆ ಕೆರೆಯಲ್ಲಿ ಒಂದು ಆಮೆ ಕಂಡು ಬಂತು. ಆಮೆಯನ್ನು ನೋಡಿದಂತಹ ಒಬ್ಬಾಕೆ ಆನೆಯನ್ನು ತಿನ್ನುವ ಆಸೆಯಿಂದ ಆಮೆಯನ್ನು ತಿನ್ನುವ ಆಸೆಯಿಂದ ಕತ್ತಿಯಲ್ಲಿ ಆ ಆಮೆಗೆ ಕುಟ್ಟು ಬಿಡ್ತಾಳೆ. ಆಗ ಆ ಆಮೆಯ ಶರೀರದಿಂದ ರಕ್ತ ಹೊರಬಂದು ಕೆರೆಯಡಿ ರಕ್ತಮಯವಾಗ್ತದೆ. ಆ ಸಂದರ್ಭದಲ್ಲಿ ಜೋರಾದಂಥ ಮಳೆ ಬಂದು ಬಿಡ್ತದೆ. ಆಗ ಅನಂತ ಮುನಿಗಳಿಗೆ ಬಹಳ ಇದೇನಿಗೆ ಈ ರೀತಿಯಾದಂತಹ ಒಂದು ಕಷ್ಟ ಯಾಕೆ ಬಂತು ಎಂಬುದಾಗಿ ಯೋಚಿಸ್ತಾ ಇರುವಾಗ ದೇವರು ಅವರಿಗೆ ಹೇಳ್ತಾರೆ ಕನಸಿನಲ್ಲಿ. ಆ ದೇವರು ಅಪ್ರತ್ಯಕ್ಷವಾಗಿ ಅಗೋಚರವಾಗಿ ಹೇಳ್ತಾರೆ, ಇಲ್ಲಿ ಆಮೆ ರೂಪದಲ್ಲಿ ಕಂಡಂತಹ ನನ್ನನ್ನು ಆ ಬಂದ ಹೆಂಗಸು ಕತ್ತಿಯಲ್ಲಿ ಕುಟ್ಟಿ ಗಾಯ ಮಾಡಿದ್ದಾಳೆ. ಅದರಿಂದ ಇಂತಹ ಕಷ್ಟ ಬಂದಿದೆ. ಆದ್ದರಿಂದ ಇಂಥ ಕಷ್ಟಗಳನ್ನು ಪರಿಹಾರ ಮಾಡಬೇಕಾದ ನಿಮ್ಮ ಕರ್ತವ್ಯ ಅಂತ ದೇವರು ಹೇಳಿದ ಕಾರಣ ಅದು ಮತ್ತೆ ವ್ಯತ್ಯಾಸ ಮಾಡಿದ್ದಾರೆ. ಆ ಅನಂತ ಮುನಿಗಳು ಕೇಳಿಕೊಡ್ತಾರೆ, ಇದು ಕೆರೆ, ಇಲ್ಲಿ ನಿಮ್ಮನ್ನು ಆರಾಧಿಸೋದಕ್ಕೆ ಬಹಳ ಕಷ್ಟ, ಅದಕ್ಕೋಸ್ಕರವಾಗಿ ಬೇರೆ ಕಡೆಯಲ್ಲಿ ನೀವು ಸಾನ್ನಿಧ್ಯವನ್ನು ಕೊಟ್ಟು ಊರನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ ಕೇಳಿಕೊಂಡಾಗ ಆ ಮಿತ್ತಕೋಳಿಯಿಂದ ಕೆಳಭಾಗದಲ್ಲಿ ಪೂರ್ವ ಭಾಗದಲ್ಲಿ ಒಂದು ಗೋಳಿ ಮರದ ಸಮೀಪದಲ್ಲಿ ಲಿಂಗ ರೂಪದಲ್ಲಿ ದೇವರು ಉದ್ಭವವಾಗಿ ಮಹಾಗಣಪತಿ ಆಮೇಲೆ ಶಂಕರನಾರಾಯಣ ಸ್ವರೂಪದಲ್ಲಿ ಇದ್ದುಕೊಂಡು ಅನುಗ್ರಹಿಸ್ತಾ ಇದ್ದಾರೆ. ಆ ಕೆರೆಯಲ್ಲಿ ಮೂಲ ಸಾನ್ನಿಧ್ಯ ಇರುವ ಕಾರಣ ಆ ಕೆರೆಯಿಂದ ಮೃತ್ತಿಕೆಯನ್ನು ತಂದು ದೇವರಿಗೆ ಲೇಪನವನ್ನು ಮಾಡುವಂತಹ ಒಂದು ಪದ್ಧತಿ ಉಂಟು. ಆ ಲೇಪನದ ಪ್ರಸಾದವನ್ನು ಬಹಳ ಶ್ರೇಷ್ಠವಾದಂತಹ ಪ್ರಸಾದ ಅಂತ ಈಗಲೂ ಎಲ್ಲರೂ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗ್ತವೆ.